ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ನಿನ್ನೆಯ ಕ್ಲೋಸಿಂಗ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದೆ ಸಪೋರ್ಟ್ ಹತ್ರ ಬಂದಿದೆ, ಆ ಲೆವೆಲ್ ಇಂದ ರಿಕವರಿ ಬರ್ಬೋದು ಅಂತ. ಅದೇ ರೀತಿ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು ಕೆಳಗಡೆ ಬಂದ್ರೆ ಕೂಡ ತನ್ನ 10 ಡೇ ಮೂವಿಂಗ್ ಆವರೇಜ್ ಹತ್ರದಿಂದಾನೇ ರಿವರ್ಸಲ್ ಕಾಣ್ತು. ಈ ರಿವರ್ಸಲ್ ದಿನದ ಹೈ ಅಲ್ಲಿ ಬಂದು 21,938 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಆದ್ರೆ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ತನ್ನ 50 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದಿದ್ದು. ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಿದ್ವಿ ಬ್ಯಾಂಕ್ ನಿಫ್ಟಿನಲ್ಲಿ. ಆದ್ರೆ ಇಲ್ಲಿ ಒಂದು ಫಾಲ್ಸ್ ಬ್ರೇಕ್ ಡೌನ್ ಆಗಿ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಆಯ್ತು. ಅಲ್ಲಿಂದ ಬ್ಯಾಂಕ್ ನಿಫ್ಟಿ ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 45,690 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಗುರುವಾರದ ದಿನ RBI ಪಾಲಿಸಿ ಬರೋದಿದೆ. ಅದಕ್ಕಿಂತ ಮುಂಚೆ ಬುಧವಾರ 7th ಫೆಬ್ರವರಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಈ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಹೇಗಿರ್ಬೋದು ಅಂತ ಈಗ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ನೋಡಿದ್ರೆ, US ನ ಡೌ ಜೋನ್ಸ್ ಫೀಚರ್ಸ್ 10 ಡೇ ಮೂವಿಂಗ್ ಆವರೇಜ್ ಹತ್ರ ಸಪೋರ್ಟ್ ತಗೊಂಡು 38,394 ಹತ್ರ ಟ್ರೇಡ್ ಆಗ್ತಾ ಇದೆ. ಇದು ಏನಾದ್ರೂ ಡೌ ಜೋನ್ಸ್ ಫೀಚರ್ಸ್ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ US ಮಾರ್ಕೆಟ್ ಅಲ್ಲಿ ಟೆಂಪರರಿ ವೀಕ್ನೆಸ್ ಬರುತ್ತೆ. ಅದನ್ನ ಫಾಲೋ ಮಾಡಿ ನಮ್ಮ ಇಂಡಿಯನ್ ಮಾರ್ಕೆಟ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ವೀಕ್ನೆಸ್ ಬರೋಕೆ ಮತ್ತೊಂದು ಕಾರಣ ಅಂತಂದ್ರೆ US ಬಾಂಡ್ ಯೀಲ್ಡ್. ಇದು ಈಗ 4.15 ಹತ್ರ ಬಂದಿದೆ. ಇದು ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. US ಡಾಲರ್ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ಇದು ಈಗ 104 ಮೇಲೆ ಇದೆ. ಇಲ್ಲಿಂದನೂ ಮಾರ್ಕೆಟ್ ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಈ ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಇದು ಈಗ 80 ಕೆಳಗಡೆ ಇದ್ರೆ ಕೂಡ 76 ಇಂದ ಈಗ ಮೇಲೆ ಬರ್ತಾ $78.3 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಸದ್ಯಕ್ಕೆ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ನಮ್ಮ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡ್ತಾ ಇದ್ರೆ ಇವು ಎಲ್ಲ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಈಗ ಕಾಣಿಸ್ತಾ ಇದಾವೆ. ಈಗ ನಾವು ಆಪ್ಷನ್ ಚೈನ್ ಡೇಟಾಗೆ ಹೋಗೋಣ. ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 20 lakhs, ಕಾಲ್ ಸೈಡ್ ಅಲ್ಲಿ ಕೂಡ 20 lakhs ಆಲ್ಮೋಸ್ಟ್ ಸಮನಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,03,000 22,000 ಸ್ಟ್ರೈಕ್ ಪ್ರೈಸ್ ಹತ್ರ. ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಆಪ್ಷನ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ನಿಫ್ಟಿ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅಪ್ ಮೂವ್ ಅಂತ ಬಂದ್ರೆ ಮೊದಲನೇ ರೆಸಿಸ್ಟೆನ್ಸ್ 22,000 ಹತ್ರ ಬರುತ್ತೆ. ಇದನ್ನ ಕ್ರಾಸ್ ಆಗಿ ಮೇಲೆ ಬಂದ್ರೆ 22,200 ವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಮೊದಲನೇ ಸಪೋರ್ಟ್ 1,27,000 21,900 ಹತ್ರ ಇದೆ. ಇದನ್ನ ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ 1,40,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋ 21,700 ಆಗಿರುತ್ತೆ. ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 30 lakhs ಇದೆ, ಕಾಲ್ ಸೈಡ್ ಅಲ್ಲಿ 47 lakhs. ಬ್ಯಾಂಕ್ ನಿಫ್ಟಿ ಇಲ್ಲಿ ಬೇರಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,67,000 45,700 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ 2,42,000 46,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಗೆ 46,000 ಮೇಜರ್ ರೆಸಿಸ್ಟೆನ್ಸ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಸಪೋರ್ಟ್ ಅಂತ ಬಂದ್ರೆ 45,800 ಹತ್ರ ಇಲ್ಲಿ 1,12,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,41,000 45,500 ಹತ್ರ. ಇದನ್ನು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 1,62,000 ಓಪನ್ ಇಂಟ್ರೆಸ್ಟ್ 45,000 ಹತ್ರ ಬಿಲ್ಟ್ ಆಗಿದೆ. ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ 3 lakh ಬಿಲ್ಟ್ ಆಗಿರೋದು 44,000 ಹತ್ರ. ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರೂ ಕರೆಕ್ಷನ್ ಹೆಚ್ಚಾಗಿ 45,500 ಕೆಳಗಡೆ ಹೋದ್ರೆ ಅಲ್ಲಿಂದ 1,000 to 1,500 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಗೆ ಬರೋಣ. ಆಪ್ಷನ್ ಚೈನ್ ಇಂದ ನಾನು ಅಬ್ಸರ್ವ್ ಮಾಡಿರೋ ಪಾಯಿಂಟ್ ಅಂತಂದ್ರೆ ಬುಧವಾರ ದಿನ 7th ಫೆಬ್ರವರಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ನಿಫ್ಟಿನಲ್ಲಿ ತಗೊಳ್ಳೋಣ, ಪುಟ್ ಸೈಡ್ ತಗೊಂಡ್ರೆ ಅದು ಬ್ಯಾಂಕ್ ನಿಫ್ಟಿನಲ್ಲಿ ತಗೊಳ್ಳೋಣ. ನಾವು ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಮೇಜರ್ ಲೆವೆಲ್ಸ್ ನಾವು ಐಡೆಂಟಿಫೈ ಮಾಡಿ ಇಟ್ಕೋಬೇಕಾಗಿದ್ದು ಅಂತಂದ್ರೆ ಇದು ಪ್ರೀವಿಯಸ್ ಡೇ ಹೈ ಹಾಗೂ ಈ ಮಂಗಳವಾರದ ಹೈ 21,960. ಇದ್ರ ಮೇಲೆ ನಿಫ್ಟಿ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ನಾವು ಸಿಇ ಪೊಸಿಷನ್ಸ್ ನ ತಗೊಂಡು ಕೆಳಗಡೆ 40 to 50 ಪಾಯಿಂಟ್ಸ್ ರೇಂಜ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 22,000 ಹತ್ರ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಆಗ ನಾವು 22,960 ಹತ್ರ ನಮ್ಮ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಂದ ನಿಫ್ಟಿ ಏನಾದ್ರೂ ರಿವರ್ಸಲ್ ಬಂದ್ರೆ ನಾವು ನಮ್ಮ ಬೈ ಪೊಸಿಷನ್ಸ್ ಇಂದ ಹೊರಗಡೆ ಬರ್ಬೋದು. ಅದೇ ನಿಫ್ಟಿ 22,000 ಮೇಲೆ ಸೆಷನ್ ಆಗಿತ್ತು ಅಂತಂದ್ರೆ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ ತನ್ನ ಲೈಫ್ ಟೈಮ್ ಹೈ 22,126 ಈ ಲೆವೆಲ್ ನ ನಾವು ಬುಧವಾರ ದಿನನೇ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಇದನ್ನು ಕೂಡ ಕ್ರಾಸ್ ಆಗಿ ಮೇಲೆ ಬಂದ್ರೆ
22,200 ಲೆವೆಲ್ ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಈ ಅಪ್ ಮೂವ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಎವ್ರಿ 50 to 60 ಪಾಯಿಂಟ್ಸ್ ಗೆ ಟ್ರೇಲ್ ಮಾಡ್ತಾ ಹೋಗ್ಬೇಕು. ಹಾಗೂ ಮೇಲಿಂದ ಏನಾದ್ರು ಶಾರ್ಪ್ ಕರೆಕ್ಷನ್ ಬಂದ್ರೆ ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನಾದ್ರು ನೆಗೆಟಿವ್ ಅಥವಾ ಪ್ರಾಫಿಟ್ ಬುಕಿಂಗ್ ಅಂತ ಬಂದು ಅದರ 10 ಡೇ ಮೂವಿಂಗ್ ಆವರೇಜ್ 21,720 ಹತ್ರ ಸಿಗುತ್ತೆ. ಈ ಲೆವೆಲ್ ಅಲ್ಲಿ ಬಂದು ನಿಫ್ಟಿ ರಿವರ್ಸಲ್ ಕಾಣ್ತಾ ಇದ್ರೆ ಇಲ್ಲಿಂದ ಕೂಡ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೊ ನಿಫ್ಟಿನಲ್ಲಿ ನಾವು 21,700 ಹತ್ರ ಅಥವಾ 21,960 ಮೇಲೆ ಹೋದ್ರೆ ಮಾತ್ರನೇ ನಾವು ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಸೊ ನಾವು ಆಲ್ರೆಡಿ ಡಿಸೈಡ್ ಮಾಡಿದಂಗೆ ನಾವು ಪುಟ್ ಪೊಸಿಷನ್ ತಗೊಂಡ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರನೇ ಅಂತ ಹೇಳಿದ್ವಿ. ಸ್ಟಾರ್ಟಿಂಗ್ ಆಫ್ ದ ಡೇ ನೀವು ಬ್ಯಾಂಕ್ ನಿಫ್ಟಿ ಏನಾದ್ರು ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲೆ 46,150 ಇಂದ 46,200 ಲೆವೆಲ್, ಈ ಲೆವೆಲ್ ಸಿಕ್ಕರೆ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಮೇಲೆ 46,250 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅಗೇನ್ ತನ್ನ 10 ಡೇ ಮೂವಿಂಗ್ ಆವರೇಜ್ 45,800 ಹತ್ರ ಬರುತ್ತೆ. ಇನ್ನು ಇದನ್ನು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 45,500 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಓಪನಿಂಗ್ ಅಲ್ಲೇ 45,800 ಹತ್ರ ಸಿಕ್ಕರೆ ಕೂಡ ಇಲ್ಲಿಂದ ಕೂಡ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. 45,800 ಮೇಲೆ ಅನದರ್ 50 to 60 ಪಾಯಿಂಟ್ಸ್ ಅಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಕೊಂಡು ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಅಗೇನ್ 45,500 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ನಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಬರೋದು. ಬ್ಯಾಂಕ್ ನಿಫ್ಟಿ 45,500 ಕೆಳಗಡೆ ಬಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡ್ತು ಅಂದ್ರೆ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ನಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಬರುತ್ತೆ. ಆ ಪ್ಯಾನಿಕ್ ಸೆಲ್ಲಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ತನ್ನ ಸೈಕಾಲಜಿಕಲ್ ಲೆವೆಲ್ 45,000 ಹಾಗೂ ಇದನ್ನು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 44,650 ಈ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ನಾವು ಮಾರ್ಕ್ ಮಾಡ್ಕೊಂಡು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಬುಧವಾರದ ದಿನ 7th ಫೆಬ್ರವರಿ ಟ್ರೇಡ್ ಮಾಡೋಣ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲೋನಾ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.